ಹಾಗೆ ಕರೆಕ್ಟ್ ಟೆಕ್ನಿಕ್ ಬೇಕು. ಕರೆಕ್ಟ್ ಟೆಕ್ನಿಕ್ಕು ಕಾನ್ಫಿಡೆನ್ಸ್ ಕೊಡುತ್ತೆ. ಕಾನ್ಫಿಡೆನ್ಸು ನಿಮಗೆ ಡೈವಿಂಗ್ ಕ್ಯಾಚಸ್ ಎಲ್ಲ ತೊಗೊಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ಅಷ್ಟು ಅಂದರೆ ಕೆಲವರು ಈಗ ಹಿಡಿತಾರೆ. ಸೊ ಅದೆಲ್ಲ ರಾಂಗ್ ಟೆಕ್ನಿಕ್ಕು. ಸೊ ಇಲ್ಲಿಂದ ನಿಮಗೆ ನೀವು ಸ್ಪೇಸ್ ನೋಡಿ ಎಷ್ಟು ಕೊಡ್ತಾ ಇದ್ದೀರಾ ಬಾಲ್ ಕೊಡೋದಕ್ಕೆ. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಇವತ್ತು ಫೀಲ್ಡಿಂಗಲ್ಲಿ ನಾವು ಹೋಗ್ತಿರೋದು ಇಂಪಾರ್ಟೆಂಟ್ ಫೇಸು, ಅದು ಕ್ಯಾಚಿಂಗು, ಅದು ಕೂಡ ಫ್ಲ್ಯಾಟ್ ಕ್ಯಾಚಿಂಗು. ಸೊ ಇದಕ್ಕೆ ಮುಂಚೆ ಫೀಲ್ಡಿಂಗ್ ಅಂತ ಬಂದಾಗ ಗ್ರೌಂಡ್ ಫೀಲ್ಡಿಂಗು, ಆ್ಯಂಗಲ್ ಕಟ್ ಮಾಡಬೇಕು, ಸ್ಟೇಲು ಅಂದರೆ ಏನು, ಹಾಗೆ ಥ್ರೋನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಹೋಗ್ತಿರೋದು ಕ್ಯಾಚಿಂಗೆ. ಸೊ ಅದರಲ್ಲೂ ಫ್ಲ್ಯಾಟ್ ಕ್ಯಾಚಸ್ಸು. ಇಲ್ಲಿ 3 ಥರ ಟೆಕ್ನಿಕ್ ಬರುತ್ತೆ. ಅಂದರೆ ಫಿಂಗರ್ಸ್ ಡೌನ್, ಫಿಂಗರ್ ಸೈಡ್, ಫಿಂಗರ್ಸ್ ಅಪ್ ಅಂತ. ಸೊ ಇಲ್ಲಿ ನಾವು ಫಸ್ಟು ಫಿಂಗರ್ಸ್ ಡೌನು, ಫಿಂಗರ್ ಸೈಡ್ಸ್ನ ಕವರ್ ಮಾಡೋಣ. ಇದು ಡಿಫ್ರೆಂಟ್ ಟಾಪಿಕ್ಕು, ಫಿಂಗರ್ಸ್ ಅಪ್ ಅನ್ನೋದು. ಅದಕ್ಕೆ ಆದಂಥ ಸಪ್ರೇಟ್ ವೀಡಿಯೋ ಕೂಡ ಮಾಡೋಣ. ಸೊ ಇಲ್ಲಿ ಯಾಕೆ ಫಿಂಗರ್ಸ್ ಪಾಯಿಂಟಿಂಗ್ ಇಲ್ಲ, ಈಗ ಯಾಕೆ ಇಡೋಕ್ಕಾಗಲ್ಲ? ಈಗ ಹಿಡಿದ್ರೆ ನಾವು ಒಬ್ವಿಯಸ್ಲಿ ನಾವು ಎಲ್ಲರೂ ಮಿಸ್ಟೇಕ್ ಮಾಡ್ತೀವಿ. ಎಸ್ಪೆಷಲಿ ಬಿಗ್ನಸ್ಸು ಹಿಂಗೇನಾರೆ ಕೈ ಹಾಕಿದ್ರೆ ಬಾಲ್ ಬೀಳೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಎಷ್ಟೋ ಜನ ಹೇಟ್ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಎಕ್ಸಾಂಪಲ್ಸ್ ಇದೆ. ಪ್ರತಿಯೊಬ್ಬರು ಹೇಟ್ ಮಾಡ್ಕೋತಾರೆ ಹಿಂಗೆಲ್ಲ ಹಿಡಿಯೋಕ್ಕೆ ಹೋದರೆ. ಇನ್ನೂ ಅಷ್ಟು ಅಂದರೆ ಕೆಲವರು ಈಗ ಹಿಡಿತಾರೆ. ಸೊ ಅದೆಲ್ಲ ರಾಂಗ್ ಟೆಕ್ನಿಕ್ಕು. ಸೊ ಇಲ್ಲಿಂದ ನಿಮಗೆ ನೀವು ಸ್ಪೇಸ್ ನೋಡಿ ಎಷ್ಟು ಕೊಡ್ತಾ ಇದ್ದೀರಾ ಬಾಲ್ ಕೊಡೋದಕ್ಕೆ. ಬಂದರೆ ಹಿಂಗೆ ಸ್ವಲ್ಪ ಆ ಕಡೆ ಹೋಯ್ತು ಅಂದರೆ ಹಿಂಗೆ ಆಟ ಆಡಬೇಕಾಗುತ್ತೆ. ಅದೇ ಈಗ ಹೋಯ್ತು ಅಂದರೆ ನನಗೆ ಸೈಡ್ ವೈಸು, ಇನ್ನು ಸೈಡ್ ಬಂತ ಫಿಂಗರ್ಸ್ ಆ ಕಡೆ, ಹಾಗೆ ಈ ಕಡೆ ಬಂತ ಈ ಕಡೆ. ಸೊ ಫಿಂಗರ್ಸ್ ಯಾವಾಗಲೂ ಬಾಲ್ ಪಾಯಿಂಟಿಂಗ್ ಇರಲೇಬಾರ್ದು. ಬಾಲ್ ಬೀಳೋದು 100% ಬಿದ್ದೇ ಬೀಳುತ್ತೆ. ಆ ಥರ ಏನಾದ್ರೆ ಟೆಕ್ನಿಕ್ ಇದ್ದರೆ ಇಲ್ಲಿ ಮೇನ್ಲಿ ಫಿಂಗರ್ ಡೌನ್ಸು ಯಾವಾಗ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂದರೆ ನನಗೆ ಇಲ್ಲಿ ಹಿಪ್ ಲೈನಿಂದ ಕೆಳಗಡೆವರೆಗೂ ನನ್ನ ಫಿಂಗರ್ಸ್ ಡೌನು ಹಿಡಿಬೋದು. ಇಲ್ಲ ಈ ರೇಂಜಲ್ಲೆಲ್ಲ ಫಿಂಗರ್ಸ್ ಡೌನು ನನ್ನ ಕ್ಯಾಚಸ್ನ ಹಿಡಿಬೇಕಾಗತ್ತೆ. ಇನ್ನು ಎಸ್ಪೆಷಲಿ ಸ್ಲಿಪ್ಪಲ್ಲಿ ಬಾಲು ಕ್ವಿಕ್ಕಾಗಿ ಮೂವ್ ಆಗುತ್ತೆ. ನಾವು ಇಲ್ಲಿಂದಾನೆ ಕ್ವಿಕ್ಕಾಗಿ ತೊಗೋಬೇಕಾಗುತ್ತೆ. ಇಲ್ಲಿ ನೀಟಾಗಿ ಕೂರಬೇಕಾಗುತ್ತೆ ಬಾಲು ಇಲ್ಲಿಂದ ಹೀಗೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ಫಿಂಗರ್ ಪಾಯಿಂಟಿಂಗ್ ಮಾಡಲೇಬಾರ್ದು ಬಾಲ್ಗೆ. ಸೈಡ್ ವೇಸ್ ಇಲ್ಲಿ 2 ಕೈ ಒಟ್ಟಿಗೆ ಇರಬೇಕಾಗತ್ತೆ. ಇಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡ್ತಾರೆ ಕೆಲವರು. ಗ್ಯಾಪ್ ಕ್ರಿಯೇಟ್ ಮಾಡಿದ್ರೆ ಬಾಲ್ ಸ್ಪೀಡಾಗಿರೋದ್ರಿಂದ ಗ್ಯಾಪಲ್ಲಿ ಹೋಗುತ್ತೆ. ಅದು ಕೂಡ ತಪ್ಪು. ನೀಟಾಗಿ ಇಲ್ಲಿ ಕೆಳಗಡೆ ಆದರೂ ಸರಿ, ನೀ ಐಟಲ್ಲಾದರೂ ಸರಿ. ಇದು ಫಿಂಗರ್ ಪಾಯಿಂಟಿಂಗು. ಇಲ್ಲೇ ಒಂದು ಇಂಪಾರ್ಟೆಂಟ್ ವಿಷಯನ ಆ್ಯಡ್ ಮಾಡಬೇಕು ಅಂದರೆ ಬಾಲ್ ಎಲ್ಲಿ ಕೂರಬೇಕು ಅನ್ನೋದಾದರೆ ಫಿಂಗರ್ ಪಾಯಿಂಟಿಂಗ್ ಇರಲಿ, ಫಿಂಗರ್ ಸೈಡ್ಸ್ ಇರಲಿ, ಬಾಲ್ ಕೂರಬೇಕಾಗಿರೋದು ನಮಗೆ ಇಲ್ಲಿ ಬೇಸ್ ಆಫ್ ದ ಫಿಂಗರ್ ಅಂತೀವಿ. ಫಿಂಗರ್ಸಲ್ಲಿ ಏನು ಬೇಸ್ ಇರುತ್ತಲ್ಲ ಅದನ್ನು ಬೇಸ್ ಆಫ್ ದ ಫಿಂಗರ್ ಅಂತೀವಿ. ಬಯೋಮೆಕ್ಯಾನಿಕ್ಲಿ ನಮ್ಮ ಬಾಡಿ ಆ ಥರನೇ ಇರೋದು. ಸೊ ಇಲ್ಲಿ ನನಗೆ ಅಲ್ಲಿ ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಫಿಂಗರ್ಸ್ ಕ್ಲೋಸ್ ಆಗುತ್ತೆ. ಬೇಸ್ ಆಫ್ ದ ಫಿಂಗರ್ ಕೊಡಿದ್ರೆ ಫಿಂಗರ್ಸ್ ಕ್ಲೋಸ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಬಯೋಮೆಕ್ಯಾನಿಕ್ಕು. ಸೊ ಬಾಲ್ ಇಲ್ಲಿ ಕೂತ್ಕೊಂಡಾಗ ನಾನು ಯೋಚನೆ ಮಾಡಬೇಕಾಗಿಲ್ಲ ಬಾಲ್ನ ಹಿಡಿಯೋದಕ್ಕೆ. ಬಾಲ್ ಇಲ್ಲಿ ಹೊಡಿತಿದಂಗೆ ನನ್ನ ಫಿಂಗರ್ಸು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಸೊ ಇದನ್ನು ಬೇಸ್ ಆಫ್ ದ ಫಿಂಗರ್ ಅಂತೀವಿ. ಅಲ್ಲಿ ಕೂರಬೇಕಾಗುತ್ತೆ ಬಾಲ್. ಎರಡು ಕೈಯಲ್ಲಿದ್ರೂ ನೀಟಾಗಿ ಇಲ್ಲಿ ಕೂರಬೇಕಾಗುತ್ತೆ. ಫಸ್ಟ್ ವೈಡ್ ಓಪನು, ಬಾಲ್ ಬರೋಕ್ಕಿಂತ ಮುಂಚೆ ವೈಡ್ ಓಪನ್ ಮಾಡಿ ಆಮೇಲೆ ಕೂರುತ್ತೆ, ನೀಟಾಗಿ ಕೂರುತ್ತೆ ಕೈಗೆ. ಸೊ ಇದು ಇಂಪಾರ್ಟೆಂಟ್ ಥಿಂಗು ಫಿಂಗರ್ಸ್ ಡೌನು ಅಥವಾ ಫಿಂಗರ್ ಸೈಡ್ಸಲ್ಲಿ. ಸೊ ಇದನ್ನು ಎಸ್ಪೆಷಲಿ ಕ್ಯಾಚಿಂಗ್ಗೆ ನೀವು ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾರು ಜೋರಾಗೆ ಹೊಡಿಬೇಕು ಅಂತೇನಿಲ್ಲ. ಸುಮ್ಮನೆ ಬಾಲ್ ಯಾರು ಹಾಕಿದ್ರೆ ಸಾಕು, ನೀಟಾಗೆ ಕಣ್ಣು ಮುಂದೆ ಹಿಡಿಯೋ ಥರ ಹೀಗೆ ಬಾಲು ಸುಮ್ಮನೆ ಕೂತ್ರೆ ಸಾಕು. ಸುಮ್ಮನೆ ಫೀಲ್ ಮಾಡಿ. ಒನ್ಸ್ ನಮಗೆ ಅದು ಯೂಸ್ ಟು ಇಟ್ ಆಗ್ತಾ ಟೆಕ್ನಿಕ್ ಬರ್ತಾ ಆವಾಗ ನಾವು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ ಸ್ವಲ್ಪ ಸ್ಪೀಡಾಗಿ ಹಾಕ್ಬೋದು. ಬಟ್ ಸ್ಟಾರ್ಟಿಂಗೆ ಸ್ಪೀಡ್ ಬೇಡ, ನಮಗೆ ಇಲ್ಲಿ ಕಾನ್ಫಿಡೆನ್ಸ್ ಬೇಕು. ಹಾಗೆ ಕರೆಕ್ಟ್ ಟೆಕ್ನಿಕ್ ಬೇಕು. ಕರೆಕ್ಟ್ ಟೆಕ್ನಿಕ್ಕು ಕಾನ್ಫಿಡೆನ್ಸ್ ಕೊಡುತ್ತೆ. ಕಾನ್ಫಿಡೆನ್ಸು ನಿಮಗೆ ಡೈವಿಂಗ್ ಕ್ಯಾಚಸ್ ಎಲ್ಲ ತೊಗೊಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ ಮೋಟಿವೇಶನ್ ಇರುತ್ತೆ. ಸೊ ಆಲ್ ದಿ ಬೆಸ್ಟ್, ಕೀಪ್ ಇಂಪ್ರೂವಿಂಗ್, ಕೀಪ್ ಎಂಜಾಯಿಂಗ್.